ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ನಾನು ಈ ಔಟ್ಫಿಟ್ ಹಾಕೊಂಡು ಇವತ್ತು ಮಾಲ್ ಆಫ್ ಏಷ್ಯಾ ಹೋಗ್ತಾ ಇದ್ದೀನಿ. ಸೊ ಬೆಂಗಳೂರು ಬಂದು ಆಲ್ಮೋಸ್ಟ್ ನಾನು ಇವಾಗ 2 years ಆಯಿತು. ಬಟ್ ನಾನಿನ್ನು ಎಲ್ಲ ಮಾಲ್ ನೋಡ್ಕೊಂಡು ಬಂದಿದ್ದೆ, ಬಟ್ ಮಾಲ್ ಆಫ್ ಏಷ್ಯಾ ನಾನು ನೋಡಿರಲಿಲ್ಲ. ಸೊ ಇವತ್ತು ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಬನ್ನಿ ನಿಮಗೂ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ. ನಾನು ಮನೆಯಿಂದ ಒಂದು 4 ಗಂಟೆ ಸುಮಾರು ಹಂಗೆ ಹೊರಟಿದ್ದೆ ಮಾಲ್ ಆಫ್ ಏಷ್ಯಾಗೆ. ನೋಡಿ ನನ್ನ ಜೊತೆ ಇವತ್ತಿದ್ದಾರೆ ಪ್ರಕಾಶ್ ಅವರು. ನಾನು ಫಸ್ಟ್ ಟೈಮ್ ಮಾಲ್ ಆಫ್ ಏಷ್ಯಾ ನೋಡ್ತಾ ಇರೋದು. ಅಂದರೆ ಬೇರೆ ಎಲ್ಲ ಮಾಲ್ ನೋಡಿದ್ದೆ, ಇದು ನೋಡಿರ್ಲಿಲ್ಲ. ನೋಡಿ ಮೇಲ್ಗಡೆಯಿಂದ ಹೇಗೆ ಕಾಣ್ತಿದೆ ಅಂತ. ನೀವೇನ್ ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ಎಂಟ್ರೆನ್ಸ್. ನೋಡಿ ಹೀಗಿದೆ ನೋಡಕ್ಕೆ. ನಂಗೆ ಈ ಮಾಲ್ ನೋಡುವಾಗ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು, ಯಾಕಂದ್ರೆ ಫಸ್ಟ್ ಟೈಮ್ ಬರ್ತಿದ್ದೀನಲ್ವಾ. ಸೊ ಹೆಂಗಿದೆ ಏನೇನೋ ನೋಡುವ ಹೇಳಿ ಹಾಗೆ ಮುಂದೆ ಹೋಗ್ತಾ ಇದ್ದೆ. ಮುಂದೆ ಹೋಗ್ತಾ ಹೋಗ್ತಾ ಹಂಗೆ ನಂಗೆ ನೋಡಿ ಈ ಟ್ರೀಸ್ ಎಲ್ಲ ಇದೆಯಲ್ಲ, ಇದಂತೂ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ನಾನು ವಿಡಿಯೋದಲ್ಲಿ ರೀಲ್ಸ್ ಅಲ್ಲೆಲ್ಲ ನೋಡಿದ್ದೆ, ಇದು ತುಂಬಾನೇ ನಂಗೆ ಅಟ್ರಾಕ್ಷನ್ ಅಂತ ಅನ್ಸ್ತಿತ್ತು. ನಾನು ರಿಯಲ್ ಅಂದ್ಕೊಂಡೆ ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ, ಆದ್ರೆ ಅಲ್ಲ, ಇದು ಆರ್ಟಿಫಿಷಿಯಲ್. ತುಂಬಾನೇ ಚೆನ್ನಾಗಿದೆ. ಒಂಥರ ಮಿಡ್ಲ್ ಇದು ಇರೋದ್ರಿಂದ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಾವು ಫಸ್ಟ್ ಫ್ಲೋರ್ ಎಲ್ಲ ನೋಡ್ಬಿಟ್ಟು ಸುತ್ತಾಡ್ಕೊಂಡು ಹಂಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಏನೇನದೆ ನೋಡುವ ಹೇಳಿ ಬಂದ್ವಿ. ಮಸ್ತ್ ಅದೇ ಮಾತ್ರ ಮಾಲ್ ಆಫ್ ಏಷ್ಯಾ ಅಂತಂದ್ರೆ ಓರಿಯನ್ ಮಾಲ್ ಕಿಂತ ಇದೊಂದ್ ಸ್ವಲ್ಪ ದೊಡ್ಡದೇ ಇದೆ. ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಅಲ್ಲೆಲ್ಲ ಅಟ್ರಾಕ್ಷನ್ ಮಾಡೋಕ್ ಜನರಿಗೆ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವರು. ನೋಡಿ ಡ್ರೆಸ್ಸಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ಅದ್ರ ನಂಗೆ ತಗೋಬೇಕಂತ ಅನ್ಸ್ಲಿಲ್ಲ. ಮಕ್ಕಳಿಗಂತೂ ಇಲ್ಲಿ ಕರ್ಕ ಬಂದ್ರೆ ನಮ್ ಕತಿ ಮುಗೀತ್. ನೋಡಿ ಎಲ್ಲ ಎಷ್ಟೊಂದು ಗೇಮ್ಸ್ ಎಲ್ಲ ಅದೇ. ಮಕ್ಳು ಕರ್ಕ ಬಂದ್ರೆ ನಾವು ದುಡ್ಡಷ್ಟು ಖಾಲಿ ಮಾಡ್ಕೊಂಡು ಹೋಗೋದಂತೂ ಪಕ್ಕ. ಅಷ್ಟು ಗೇಮ್ಸ್ ಅದೇ. ಅದಕ್ಕೆಲ್ಲ ಎಷ್ಟು ರೇಟ್ ಅಂತ ಏನೋ ಗೊತ್ತಿಲ್ಲ, ಬಟ್ ತುಂಬಾ ಜಾಸ್ತಿನೇ ಇರುತ್ತೆ ಮಾಲ್ ಅಂತಂದ್ರೆ. ಅಂದ್ರೆ ಇದ್ರ ಒಳಗಡೆ ತುಂಬಾ ಏನೇನ್ ಬೇಕು ಅಂತ ಕೇಳಿ ಎಲ್ಲಾನು ಅದೇ. ನಾವಂತೂ ಫುಲ್ ಎಲ್ಲಾ ಫ್ಲೋರ್ ನೋಡಿ 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 ಫುಲ್ ಸಾಕಾಗೋಯ್ತು. ಅಷ್ಟು ದೊಡ್ಡದೇ, ಫುಲ್ ಸುತ್ತಾಡಿದ್ದೆ. ಆಮೇಲೆ ಹಂಗೆ ಏನಾದ್ರೂ ತಿನ್ನುವ ಅಂತ ಹೇಳಿ ಬಂದ್ವಿ. ಐಸ್ ಕ್ರೀಮ್ ಮತ್ತೆ ಕೋಲ್ಡ್ ಕಾಫಿ ಹಾಗೆ ಇನ್ನೊಂದು ಯಾವುದೋ ತಗೊಂಡ್ವಿ, ನೆನಪೋಯ್ತು ನನಗೆ. ಸೊ ಅದನ್ನ ತಗೊಂಡು ತಿಂದ್ವಿ. ನೀವ್ ಇವಾಗ ಏನ್ ನೋಡ್ತಾ ಇದ್ದೀರಲ್ವಾ, ಅದು ಮೇಲ್ಗಡೆ ಲಾಸ್ಟ್ ಫ್ಲೋರ್ ಇಂದ ನೋಡಿ ಹೇಗ್ ಕಾಣ್ತಾ ಇದೆ. ತುಂಬಾನೇ ಚೆನ್ನಾಗಿ ಕಾಣ್ತಿದೆ. ಒನ್ ಟೈಮ್ ಅಂತೂ ನಾವು ಇಲ್ಲಿ ನೋಡಕ್ ಬರ್ಬೋದು ಅಂತ ನನ್ಗನ್ಸತ್ತೆ, ಯಾಕಂದ್ರೆ ಅಷ್ಟು ಸೂಪರ್ ಆಗಿದೆ. ಮತ್ತೇನಂದ್ರೆ ನಾನು ನ್ಯೂಸ್ ಅಲ್ಲೆಲ್ಲ ಮೊದ್ಲೆಲ್ಲ ನೋಡಿದಾಗ ಎಂಟ್ರೆನ್ಸ್ ಫೀಸೇ ಇದೆ ಅಂತ ಸ್ವಲ್ಪ ಎಲ್ಲ ಗಲಾಟೆ ಎಲ್ಲ ನಡೀತಾ ಇತ್ತಲ್ವ. ಮಾಲ್ ಆಫ್ ಏಷ್ಯಾದಲ್ಲಿ ಅಮೌಂಟ್ ತಗೊಳ್ತಾ ಇದ್ದಾರೆ ಎಂಟ್ರೆನ್ಸ್ ಗೆ ಅಂತೆಲ್ಲ, 200 rupees. ಸೊ ಬಟ್ ಇವಾಗ ಅದು ಇಲ್ಲ, ಪರ್ಸನ್ಸ್ ಗೆ ಏನ್ ಚಾರ್ಜ್ ಇಲ್ಲ, ಬರೀ ನಾವು ಏನು ಪಾರ್ಕಿಂಗ್ ಅಷ್ಟೇ ಚಾರ್ಜ್ ಇರೋದು ವೆಹಿಕಲ್ಸ್ ಗೆ. ಸೊ ನೋಡಿ ನೈಟ್ ಅಲ್ಲಿ ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೆ ಅಂತಂದ್ರೆ ಲೈಟ್ ಶೋ ತರ ಇದು. ನೈಟ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಆ ಹಾರ್ಸ್ ಏನಿದೆ ಅಲ್ಲ, ಅದನ್ನು ಅಷ್ಟೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ನೋಡಿ ಇದಾಗಿತ್ತು ಇವತ್ತಿನ ವಿಡಿಯೋ. ಮಾಲ್ ಆಫ್ ಏಷ್ಯಾ ನಿಮ್ಗೆ ತೋರಿಸಿದೀನಿ. ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡುವಂತದ್ದು ಏನು ಇಲ್ಲ, ನೀವೇ ಒಂದ್ಸತಿ ಇಲ್ಲಿ ವಿಸಿಟ್ ಮಾಡಿ ನೀವೇ ಕಣ್ ತುಂಬ್ಕೋಬೇಕು. ಸೊ ಇದೇ ರೀತಿ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರ್ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.